ಈ ಮಧ್ಯ ನಿಮ್ಮದೇ ಒಂದು ಸ್ಟ್ರಗಲಿಂಗ್ ಡೇಸಲ್ಲಿ ಐ ವಾಸ್ ಟೋಲ್ಡ್ ಈ ಸಿನಿಮಾ ಏನಿದೆ ಇದನ್ನು ಅಪ್ಪು ಸರ್ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂತ. ಎಲ್ಲಿಂದ ಬಂತು ನಿಮ್ಗೆ ಆ ಇನ್ಫಾರ್ಮೇಷನ್ನು? ಎಲ್ಲ ಹಂಗಾರೆ ತುಂಬ ರಿಸರ್ಚ್ ಮಾಡ್ಕೊಬಂದ್ಬಿಟ್ಟಿದ್ದೀರಾ ನೀವು. ಓಕೆ, ನೀವು ಕೇಳಿದ್ರಿ. ಇದನ್ನೆಲ್ಲೂ ಮೀಡಿಯಾನಲ್ಲಿ ಹೇಳಕ್ಕೆ ಹೋಗಿಲ್ಲ ನಾನು. ಯಾಕಂದರೆ ಮೀಡಿಯಾನಲ್ಲಿ ಹೇಳಿದ್ರೆ ಏನಾಗ್ಬಿಡುತ್ತೆ, ಅಪ್ಪು ಸರ್ ತೀರ್ಕೊಂಡ್ಮೇಲೆ ಎವ್ರಿ ಒನ್ ಆರ್ ಟಾಕಿಂಗ್ ಅಬೌಟ್ ಹಿಮ್. ಅವ್ರು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ರು, ಹಿಂಗೆ ಮಾಡಿ. ಐ ಡಿಂಟ್ ವಾಂಟೆಡ್ ಟು ಬಿ ಒನ್ ಅಮಾಂಗ್ ದೆಮ್. ಆ್ಯಕ್ಚುಲಿ ಅಶ್ವಿನಿ ಮೇಡಮ್ಗೆ ಹೇಳಿಲ್ಲ ನಾನು ಇದನ್ನು, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ. ಐ ಜಸ್ಟ್ ವೆಂಟ್ ಟು ಮೀಟ್ ಹರ್ ಆ್ಯಸ್ ಎ ಡೈರೆಕ್ಟರ್. ಈ ಫಿಲ್ಮ್ ಇದೆ ಹಿಂಗೆ ಅಂತ. ಆ್ಯಕ್ಚುಲಿ ನಾನು ಮಹಿರಾ ಆದಮೇಲಿಂದ ನನಗೆ ಫಸ್ಟ್ ಅಸೋಸಿಯೇಷನ್ ಆಗಿದ್ದು ಆಹಾ ಪ್ರೊಡಕ್ಷನ್ಸ್ ಅಂತ. ಆಹಾ ಪ್ಲ್ಯಾಟ್ಫಾರ್ಮ್ ಬಂತು ಇವರು ತೆಲುಗು. ಸೊ ಅಲ್ಲಿಗೆ ನಮ್ಮ ಸಿನಿಮಾಟೋಗ್ರಫರೇ ಪಾಪ ಅವನು ನೆಟ್ವರ್ಕ್ ಎಲ್ಲ ಬೆಳೆಸಿ ಕರ್ಕೊಂಡು ಹೋಗಿದ್ದ. ವಿ ಆರ್ ಸಪೋಸ್ ಟು ಗೆಟ್ ಅರೌಂಡ್ 12 or 13 crore ಪ್ರಾಜೆಕ್ಟ್ ಫ್ರಮ್ ದೆಮ್ ಬಿಕಾಸ್ ದೇ ವಾಂಟೆಡ್ ಕಾಂಟೆಂಟ್. ಸೊ ದೇ ಟುಕ್ ಆಲ್ ದ ಡೈರೆಕ್ಟರ್ಸ್ ಆಲ್ ಓವರ್ ಸೌತ್ ಇಂಡಿಯಾ ಟು ಪ್ರೊಡ್ಯೂಸ್ ಎ ಕಾಂಟೆಂಟ್ ಫಾರ್ ದೆಮ್. ಇದೇನು ಟಿವಿ ಸೀರೀಸಾ ಅಥವಾ ಇಲ್ಲ OTTಗೆ ಅವ್ರಿಗೆ ಸೀರೀಸ್ ಅವ್ರಿಗೆ ಸೀರೀಸ್ ಆ್ಯಂಡ್ ಕಾಂಟೆಂಟ್ಸ್ ಅವ್ರಿಗೆ ಮೂವೀಸ್ ಇನ್ನೂ ಇರಲಿಲ್ಲ ಅವ್ರಿಗಿನ. ಆವಾಗ ಒಂದು 2020 ಮಾರ್ಚ್ 24 ತಂಗ ಅವರೇನೋ ನಮ್ಮ ಫಿಸಿಕಲ್ ರಿವ್ಯೂಗೆ ಬರಬೇಕಾಯ್ತು ಆಫೀಸ್ಗೆ. 14ನೇ ತಾರೀಕು 15ನೇ ತಾರೀಕು ಲಾಕ್ಡೌನ್ ಆಗೋಯ್ತು. ಸೊ ಒಂದು ಹೊಡ್ತಾ ಬಿತ್ತು ನಮಗೆ. ಬಟ್ ಸುಮ್ಮನೆ ಕೂರಲಿಲ್ಲ ಆ ಟೈಮಲ್ಲಿ. ದಟ್ ಈಸ್ ವೆನ್ ಮೈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪೆಂಡ್ ಎಂತಾರೆ. ಆವಾಗ ನಮಗೆ ಏನಂತಾರೆ, ಏನೋ ಸಮಥಿಂಗ್ ವಾಸ್ ಹಂಟಿಂಗ್ ಮಿ ಬ್ಯಾಕ್ ಅಗೇನ್. ಮಹಿರಾ ಕ್ರಿಟಿಕಲಿ ಅಕ್ಲೇಮ್ಡ್ ಆಗಿತ್ತು, ಜಾಸ್ತಿ ದುಡ್ಡು ಮಾಡಲಿಲ್ಲ ನಾವು ಅದರಲ್ಲಿ. ಒಳ್ಳೆ ಹೆಸರು ಬಂದಿತ್ತು. ನಾನು ನೆಕ್ಸ್ಟ್ ಏನೋ ಮಾಡಬೇಕು ಅಂದ್ಕೊಂಡಿದ್ದಾಗ ಕೋವಿಡ್ ಬಂದುಬಿಡ್ತಲ್ಲ ಅಂತ ನನ್ನೊಳಗಡೆ ಏನೋ ಒಂದು ಇದರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇಂಟ್ರೊಡ್ಯೂಸಿಂಗ್ ನ್ಯೂ ಟ್ಯಾಲೆಂಟ್ ಅಂತ 10 ಎಪಿಸೋಡೆಲ್ಲ ಮಾಡಿದ್ದೀನಿ ಅದರಲ್ಲಿ, ಹೊಸ ಹೊಸ ಟ್ಯಾಲೆಂಟ್ಗಳು. ಹಿಂಗಿದ್ದಾಗ ಐ ಡೋಂಟ್ ನೋ ಸಮಥಿಂಗ್ ವೆಂಟ್ ರಾಂಗ್ ವಿತ್ ಮೈ ಕಾನ್ಷಿಯಸ್ನೆಸ್ ಆ್ಯಂಡ್ ಐ ವಾಂಟೆಡ್ ಟು ಡೂ ಸಮಥಿಂಗ್. ಅದರಿಂದ ನಾನು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಹೋಗ್ಬಿಟ್ಟೆ ಅವಾಗ ಕೋವಿಡ್ ಟೈಮಲ್ಲಿ. ನನಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಐ ಟ್ರಾನ್ಸ್ಫಾರ್ಮ್ ಮೈ ಬಾಡಿ ಇಂಟು 8 packs. ದೆನ್ ಐ ಜಸ್ಟ್ ವಾಂಟ್ ಅದೇನೋ ಅದು ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದಿಸ್ ಇನ್ ಯುವರ್ ಸ್ಟುಡಿಯೋ. ನೋಡಿ ಇವಾಗ ನನಗೂ ಫಂಬಲಿಂಗ್ ಆಗುತ್ತೆ. ಅದೆಲ್ಲ ವೆರಿ ಟೂ ಪ್ರೈವೇಟ್ ಥಿಂಗ್ಸ್ ಅದು. ಏನಂದರೆ ಐ ವಾಂಟ್ ಟು ಗಿವ್ ಪೇನ್ ಟು ಮೈ ಬಾಡಿ. ಆ ಡಿಪ್ರೆಷನ್ ಅನ್ನೋದೇನಿರುತ್ತಲ್ಲ, ಎಲ್ಲೋ ಒಂದು ಕಡೆ ಈ ಬಾಡಿಗೆ ನೋವು ಕೊಡಬೇಕು ಅನಿಸುತ್ತೆ ನಿಮ್ಗೆ ಗೊತ್ತಾಗ್ದೇ ಅದು. ಸೀರಿಯಸ್ಲಿ ಹೌದು, ನಿಮ್ಗೆ ಗೊತ್ತಾಗಲ್ಲ ಅದು. ಬಟ್ ಏನೋ ಅದಕ್ಕೆ, ಯಾಕಂದ್ರೆ ಒನ್ ಗುಡ್ ಪಾಯಿಂಟ್, ಐ ವಾಸ್ ಎಜುಕೇಟೆಡ್ ವಿತ್ ದ ರಿಸರ್ಚ್. ಹೆಂಗಾಗತ್ತೆ ಇವ್ರಿಗೆ, ಹಂಗಾಗತ್ತೆ. ಓಕೆ, ಯಾಕೆ ಈ ಸೂಸೈಡಲ್ ಫ್ಯಾಕ್ಟರ್ಸ್ ಬರುತ್ತೆ, ಯಾಕೆ ಇವರೆಲ್ಲ ಕೈಯೋ ಕಾಲೋ ಏನೋ ಕಟ್ ಮಾಡ್ಕೊಬಿಡ್ತಾರೆ, ಏನೋ ಒಂಥರ ಅವ್ರು ಯಾಕಷ್ಟು ಪ್ಯಾನಿಕ್ ಆಗ್ತಾರೆ, ಪ್ಯಾನಿಕ್ ಅಟ್ಯಾಕ್ಸ್ ಯಾಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇತ್ತು ನನಗೆ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಯಾವಾಗ ವೆನ್ ಐ ಸಾ ಮೈ ಓನ್ ಬಾಡಿ ಇನ್ ದ ಮಿರರ್ ಒನ್ ಡೇ, ನಂದು ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಇದೆ ನೋಡಿ, ಮುಖ ಎಲ್ಲ ಊದ್ಕೊಬಿಟ್ಟಿದೆ. ಓಕೆ, ನನಗೆ ಹೊಟ್ಟೆ ಎಲ್ಲ ಹಿಂಗೆ ಬಂದಿದೆ. ಐ ಆಮ್ ಲುಕಿಂಗ್ ವೆರಿ ಸಿಕ್ ಆ್ಯಂಡ್ ಐ ವಾಸ್ ನಾಟ್ ಲುಕಿಂಗ್ ಪಾಸಿಟಿವ್, ಐ ಕ್ಯಾನ್ ಸೇ ದ್ಯಾಟ್ ವೇ. ನೋ ದಿಸ್ ಇಸ್ ನಾಟ್ ಮೀ ಅಂತ ಒಂದು ಕ್ವಶನ್ ಬಂದುಬಿಡ್ತು ನನಗೆ. ಐ ಆಮ್ ವೆರಿ ಸ್ಟ್ರಾಂಗ್ ವಿತ್ ದ್ಯಾಟ್. ಐ ವಿಲ್ ನೆವರ್ ಅಲೋ ಮೈ ಮೈಂಡ್ ಟು ಕ್ರಾಸ್ ದಟ್ ಲೈನ್. ಐ ಕ್ಯಾನ್ ಟೇಕ್ ದಟ್ ಪೇನ್ ಟಿಲ್ ದೇರ್. ಅದನ್ನು ಕ್ರಾಸ್ ಮಾಡೋಕ್ಕೆ ಬಿಡಲ್ಲ ನಾನು. ಐ ವೆರಿ ಸ್ಟ್ರಾಂಗ್. ನಾನು ಕಟ್ ಹಂಗೆ ಇಮಿಡಿಯೇಟಾಗಿ ಇವತ್ತು ಕಾಲ್ ಮಾಡಿಬಿಟ್ಟು ನನ್ನ ಟ್ರೈನರ್ ರಿಜ್ವಾನ್ ಅಂತ, ಪಾಪ ಅವರು, ನಾಳೆ ರಿಜ್ವಾನ್ ಐಮ್ ಕಮಿಂಗ್ ಟು ಜಿಮ್, ಐ ವಾಂಟ್ ಟು ಅವ್ನು ಭಯ್ಯ ಹೆಂಗಾಗುತ್ತೆ ಕೋವಿಡ್, ಐ ಡೋಂಟ್ ನೋ ವಾಟ್ ಯು ಆರ್ ಗೋಯಿಂಗ್ ಟು ಡು. ನೀವು ನಂಬಲ್ಲ ಪಾಪ, ವ್ಯಕ್ತಿ ಶಟ್ರ್ ಓಪನ್ ಮಾಡೋರು, ನಾನು ಒಬ್ಬನೇ ಒಳಗಡೆ ಹೋಗ್ತಿದ್ದೆ, ಕತ್ಲು ರೂಮಲ್ಲಿ ವರ್ಕೌಟ್ ಮಾಡಿದ್ದೀವಿ ನಾವು. ಲೈಟ್ ಹಾಕಿದ್ರೆ ಪೊಲೀಸ್ ಬಂದು ಬೈತಾರೆ ಅಂತ ಹೇಳ್ಬಿಟ್ಟು ಕತ್ಲು ರೂಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಕೋವಿಡ್ ಅಲೌಡ್ ಇರಲಿಲ್ವಲ್ಲ, ಜಿಮ್ ವರ್ಕೌಟ್ ಎಲ್ಲ ಬ್ಯಾನ್ ಆಗಿತ್ತು ನೋಡಿ ಸ್ವಲ್ಪ ದಿನ. ಅದು ಹೀಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ನನಗೆ 3 months ಆಯಿತು, 3.5 months ಆಯಿತು. 100 ಗ್ರಾಮು ಸಣ್ಣ ಆಗ್ತಿಲ್ಲ ನಾನು. 100 ಗ್ರಾಮು ಸಣ್ಣ ಆಗ್ತಿಲ್ಲ ರಶ್ಮಿ ನನಗೆ. 3.5 months 5 kg 15 kg ಹೋಗ್ಬಿಟ್ಟಿದ್ದೀನಿ ವೆಯ್ಟ್ ಲಿಫ್ಟಿಂಗಲ್ಲಿ, ಸ್ಟ್ರೆಂತಲ್ಲಿ. ಬಟ್ ಬಾಡಿ ಶೇಪಿಗೆ ಬರ್ತಿಲ್ಲ. ದೆನ್ ಐ ರಿಯಲೈಸ್ ಸಮಥಿಂಗ್, ಇಟ್ಸ್ ಅ ಗೇಮ್ ಆಫ್ ಮೈಂಡ್, ಇಟ್ಸ್ ನಾಟ್ ದ ಸ್ಟ್ರೆಂತ್ ಆಫ್ ಯುವರ್ ಬಾಡಿ. ಸೀರಿಯಸ್ಲಿ ಹೌದು, ಇಟ್ಸ್ ಅ ಗೇಮ್ ಆಫ್ ಮೈಂಡ್. ಅಂದರೆ ದ ಮೂಮೆಂಟ್, ಇವಾಗ ನೀವು ಜಿಮ್ಮಲ್ಲಿ ಹೋಗಿ ಯಾಕೆ ಅದೇ ಥರ ಫೋಟೋಸ್ ಹಾಕಿರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ನೋಡಿ ಯಾಕೆ ಒಂದು ಮುದ್ದಾದ ಮಗುಗಳು ಹಾಕಿರ್ತಾರೆ, ನೀವು ಬೋರ್ಡ್ ಮೇಲೆ ಯಾಕೆ ಬರ್ದಿಟ್ಕೋತೀರಾ, ನಾನು ಫಸ್ಟ್ ಪ್ರೈಸ್ ಬರ್ತೀನಿ. ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀರಾ ನೀವು? ವಿಜುವಲೈಸೇಷನ್. ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀರಾ ನೀವು? ನಾನು 5 ಕೋಟಿ ಸಂಪಾದನೆ ಮಾಡಬೇಕು, ನಾನು ಅಬೆಂಡೆನ್ಸ್ ಆಫ್ ಮನಿ ಬರಬೇಕು, ಐ ಶುಡ್ ಬಿ ವೆರಿ ಪಾಸಿಟಿವ್, ಐ ಆಮ್ ದ ಬೆಸ್ಟ್, ಏನೋ ಬರ್ಕೊಳ್ತೀವಿ ಅಲ್ವಾ, ಅಫರ್ಮೇಷನ್ಸ್ ಎಲ್ಲ ಬರ್ಕೊಳ್ತೀವಿ ನಾವು. ನಮ್ಗೆ ಇದ್ರ ಬಗ್ಗೆ ಥಿಯರಿ ಗೊತ್ತಿಲ್ಲ, ಆಯಿತಾ, ಬಟ್ ಕಾನ್ಸೆಪ್ಟ್ ಗೊತ್ತು ನಮಗೆ. ದೆನ್ ಐ ಟೋಲ್ಡ್ ನೋ, ದಿಸ್ ಇಸ್ ನಾಟ್ ಮೀ ಅಗೇನ್. ಸೆಕೆಂಡ್ ರಿಯಲೈಸೇಷನ್. ಆಮೇಲಿಂದ ಮೈಂಡ್ ಹೆಂಗೆ ಟ್ರೈನ್ ಆಯಿತು ಅಂತ ಹೇಳಿದ್ರೆ, ದಿಸ್ ಇಸ್ ಯು ಸ್ಟಾರ್ಟ್ ಆಯಿತು. ಯು ಡೋಂಟ್ ಬಿಲೀವ್, ನೆಕ್ಸ್ಟ್ 17 daysಗೆ ಇನ್ನೊಂದ್ಸತಿ ಹೋಗ್ಬಿಟ್ಟು ನಾನು ವೆಯ್ಟ್ ನೋಡಿದೆ, 100 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದ್ದೀನಿ. ಆ 100 ಗ್ರಾಮ್ ಕಡಿಮೆ ಹೆಂಗಾಯಿತು ಅಂತ ಹೇಳಿದ್ರೆ ನಮಗೆ ಎಷ್ಟು ಎನರ್ಜಿ ಕೊಡ್ತು ಅಂದರೆ, ಐ ನೆವರ್ ಲುಕ್ಡ್ ಬ್ಯಾಕ್. ನೆಕ್ಸ್ಟ್ 4.5 months ಮೈ ಬಾಡಿ ವಾಸ್ ವಿತ್ 8 packs. ಕ್ರೇಜಿ. ಅಂದರೆ ಮೈಂಡಲ್ಲಿ ಬ್ಲಾಕೇಜಿಂದಾಗಿ ನೀವೇನು ಮಾಡಿದ್ರು ಅದು ಅದೇ ನೀವು ಹಿಡಿದಿಟ್ಟಿದ್ದು. ಹೌದು, ವಿ ಆಲ್ವೇಸ್ ಥಿಂಕ್ ಫ್ರಮ್ ದ ಬ್ಯಾಕ್ ಆಫ್ ದ ಹೆಡ್ ಅಂತ ಹೇಳ್ತಾರಲ್ಲ, ಹಾಗೆ ಏನಕ್ಕೆ ನಾನು ಬಾಡಿ ಟ್ರಾನ್ಸ್ಫಾರ್ಮ್ ಮಾಡ್ತಾಯಿದ್ದೀನಿ, ಅದ್ರ ಮೋಟಿವ್ ಇಲ್ಲ, ಇಂಟೆನ್ಷನು ಇಲ್ಲ. ಏನಕ್ಕೆ ಅಂದರೆ ಒಂದು ಎಸ್ಕೇಪಿಸಮ್ಗೋಸ್ಕರ ಹೋಗ್ಬಿಟ್ಟಿದ್ದೆ ನಾನಲ್ಲಿ.
ಆ ಎಸ್ಕೇಪಿಸಮ್ ಏನಾಯಿತು ನನಗೆ ಆಮೇಲಿಂದ ಇಂಟೆನ್ಷನ್ ಆಯಿತು. ಅದನ್ನು ಮಾಡಬೇಕಾದ್ರೆ ಒಂದು ಹೆಸರು ಬಂದಿದೆ ಏನಂದ್ರೆ ಸ್ಕಾರ್ ಮ್ಯಾನ್ ಅಂತ ಹೆಸರು ಬಂದಿದ್ದು ನನಗೆ. ನನ್ನ ಮೈಂಡಿಗೆ ಥಾಟ್ ಬಂದಿದ್ದೆ, ದ ಮ್ಯಾನ್ ಹೂ ಕೇಮ್ ಔಟ್ ವಿತ್ ಆಲ್ ದ ಸ್ಕಾರ್ಸ್ ಅಂತ. ಸ್ಕಾರ್ಸ್ ನೀಡ್ ನಾಟ್ ಬಿ ಆನ್ ಯುವರ್ ಬಾಡಿ, ಇಟ್ ಕ್ಯಾನ್ ಬಿ ಆನ್ ಯುವರ್ ಸೋಲ್ ಆಲ್ಸೋ ಅಲ್ವಾ. ಆವಾಗ ಸ್ಕಾರ್ ಮ್ಯಾನ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. November 16th ಇಸ್ ಮೈ ಬರ್ತ್ಡೇ, ನಾನು November 16th ಅದನ್ನು ಲಾಂಚ್ ಮಾಡಲೇಬೇಕು ಅಂತ. ನೋ ಸ್ಟಿರಾಯ್ಡ್ಸ್, ನಥಿಂಗ್, ಇಸ್ ಎ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಅದರಿಂದ ಇವತ್ತು ನಾನು ವರ್ಕೌಟ್ ಮಾಡಲಿಲ್ಲ ಅಂದರೆ ಹಿಂಗಿದ್ದೀನಿ. ಐ ಡೋಂಟ್ ನೋ ಇಫ್ ಎಟ್ ಆಲ್ ಐ ಆಮ್ ಡೀಸೆಂಟ್, ಐ ಆಮ್ ಲುಕಿಂಗ್ ಲೈಕ್ ದಿಸ್. ಸೊ ನಾನು ಆಯಿಲ್ ಬಿಟ್ಬಿಟ್ಟೆ, ಶುಗರ್ ಬಿಟ್ಬಿಟ್ಟೆ, ಸ್ವೀಟ್ಸ್ ಬಿಟ್ಬಿಟ್ಟೆ. ನೆಕ್ಸ್ಟ್ ಡೇ ಐ ಕ್ವಿಟ್ ಎವ್ರಿಥಿಂಗ್. ಸ್ಟಾಪಿಂಗ್ ಈಸ್ ಡಿಫ್ರೆಂಟ್, ಕ್ವಿಟ್ಟಿಂಗ್ ಈಸ್ ಡಿಫ್ರೆಂಟ್. ಎಲ್ಲ ಬಿಟ್ಬಿಟ್ಟೆ. 4.5 months ಬರೀ ನಾನು ಸೊಪ್ಪು ತಿಂದಿದ್ದೀನಿ, ಡ್ರೈ ಚಿಕನ್ ತಿಂದಿದ್ದೀನಿ, ಆ್ಯಂಡ್ ಕ್ಯಾಬೇಜ್ ತಿಂದಿದ್ದೀನಿ, ಅಂದರೆ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿಂದಿದ್ದೀನಿ, ಇಂಥವೇ ನಾನು. ಆ್ಯಂಡ್ ವಿ ಡಿಡ್ ಇಟ್. ನಾವು ಮಾಡಲೇಬೇಕು, ಮಾಡಿದೆ ನಾನು. ಸೊ ಹಂಗಾಗಿ ನಾನು ಸ್ಕಾರ್ಮ್ಯಾನ್ ಸ್ಟಾರ್ಟ್ ಆಗಿದೆ. ಸ್ಕಾರ್ಮ್ಯಾನ್ ಲಾಂಚ್ ಆದಾಗ ಎಲ್ಲರೂ ಅಂದ್ಕೊಂಡ್ರು ನಾನು ಹೀರೋ ಆಗ್ಬಿಡ್ತಾ ಇದ್ದೀನಿ ಅಂತ. ಆಬ್ಸಲ್ಯೂಟ್ಲಿ ನಾಟ್. ಸ್ಕಾರ್ಮ್ಯಾನ್ ವಾಸ್ ಇಟ್ಸ್ ಓನ್ಲಿ ದ ಇನಿಷಿಯೇಟಿವ್ ದಟ್ ಐ ಸ್ಟಾರ್ಟೆಡ್ ಆನ್ Instagram ಆಸ್ ಎ ಪೇಜ್ ಟು ಮೋಟಿವೇಟ್ ವಿಟಿಲಿಗೋ ಪೀಪಲ್. And I'm the only person from the entertainment industry who is doing something as an initiative part to motivate and create an awareness about vitiligo for vitiligo people. Wake up to fresh ideas. Repose. ಇವಾಗ ನೀವೇನೇನು ಮಾಡ್ತಾ ಇದ್ರಿ? ವಾಟ್ ವಾಸ್ ಯುವರ್ ಇಂಟೆನ್ಷನ್? ಆ್ಯಂಡ್ ಫಸ್ಟು ನಾನೇನು ಮಾಡಿದೆ ಗೊತ್ತಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಈ ಒಂದು ಇಟ್ಸ್ ಅ ವೆರಿ ಎಫೆಕ್ಟಿವ್ ಆ್ಯಂಡ್ ಎ ಗ್ರೇಟ್ ಪ್ಲಾಟ್ಫಾರ್ಮ್. ಓಕೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದು ವೆರಿ ಪವರ್ಫುಲ್ ಮೀಡಿಯಮ್. ಇದು ನಾನು ಹೆಂಗೆ ಯೂಸ್ ಮಾಡಿ, ನೀವು ನಾನು ಸ್ಕಾರ್ಮ್ಯಾನ್ ಪೇಜ್ ಚೆಕ್ ಮಾಡಿದ್ರೆ ಒಂದು ಸೆಲೆಬ್ರಿಟೀಸಿಂದನೂ ಬೈಟ್ಸ್ ಇಲ್ಲ. ಐ ಡಿಂಟ್ ಗೋ ಟು ದ ಇಂಡಸ್ಟ್ರಿ, ನೀವು ಬೈಟ್ಸ್ ಕೊಡಿ ನೋಡಿ ಹಿಂಗೆ ಮಾಡಿದ್ದೀನೋ. ನನ್ನ ಮೆಸೇಜ್ ನಿಮ್ಮವ್ರಿಗೂ ರೀಚ್ ಆಯಿತು ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟರೆ ನೀವು ಅದನ್ನು ಫಾಲೋ ಮಾಡ್ತೀರಾ, ನೀವು ಅದನ್ನು ರೀಚ್ ಮಾಡಿಸಿ ಅನ್ನೋದು ಬಿಟ್ಬಿಟ್ಟೆ ನಾನು. ನಾನೇನು ಮಾಡಿದೆ, ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಳ್ಳೆ ಸ್ಟೈಲಿಶ್ ಫೋಟೋಶೂಟ್ಸ್ಗಳು ಮಾಡಿಸಿದೆ ನಾನು. ಐ ವಾಂಟೆಡ್ ಟು ಶೋ ದ ವರ್ಲ್ಡ್ ಎ ವಿಟಿಲಿಗೋ ಬಾಯ್ ಹೂ ಇಸ್ ಓನ್ಲಿ 5.5 feet tall ಕ್ಯಾನ್ ಆಲ್ಸೋ ಲುಕ್ ಬ್ಯೂಟಿಫುಲ್, ಕ್ಯಾನ್ ಆಲ್ಸೋ ಲುಕ್ ಹ್ಯಾಂಡ್ಸಮ್, ಕ್ಯಾನ್ ಆಲ್ಸೋ ಲುಕ್ ವೆರಿ ಅಟ್ರಾಕ್ಟಿವ್. ಒಳ್ಳೆ ಫೋಟೋಶೂಟ್ಸ್ ಮಾಡಿದೆ. ಬಿಕಾಸ್ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ಸ್, ನಾನು ಹೊಟ್ಟೆ ಬಿಟ್ಕೊಂಡು ದಪ್ಪಗಿದ್ದು ನೋಡಿ ವಿಟಿಲಿಗೋ ಇದಕ್ಕೆ ಸಪೋರ್ಟ್ ಮಾಡಿ ಅಂದರೆ ನನ್ನನ್ನು ಯಾರೂ ತಿರುಗು ನೋಡ್ತಾ ಇರಲಿಲ್ಲ. ಐ ನ್ಯೂ ದಟ್ ಇನ್ ಮೈ ಮೈಂಡ್ ಸಮ್ವೇರ್. ಫಸ್ಟು ನೀವು ಎಷ್ಟೇ ದೂರದಿಂದ ನೋಡಿದ್ರು ಎಲ್ಲರಿಗೂ ಗೊತ್ತಿದೆ, ನಾವು ಪ್ರೆಸೆಂಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಇಂಪ್ರೆಷನ್ ಅಂತ, ಪ್ರೆಸೆಂಟೇಷನ್ ಅನ್ನೋದು ಇಂಪಾರ್ಟೆಂಟ್. ಯಾವಾಗ ನಾನು 8 pack 6 pack ಫೋಟೋಸ್ ಬಿಟ್ಟೆ, ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಲೈಕ್ ಎನಿಥಿಂಗ್ ಅಬೌಟ್ ಇಟ್ ಇನ್ ದ ಇಂಡಸ್ಟ್ರಿ. ಓ ಸೂಪರ್, ಹಿಂಗೆ ಅಂತ. ನಾನಂದೆ ಹಿಂಗಲ್ಲ, ಇದು ಹಿಂಗೆ, ಇದು ವಿಟಿಲಿಗೋ, ಇದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಈ ಟ್ರಾನ್ಸ್ಫಾರ್ಮೇಷನ್ ಆದಮೇಲಿಂದ ದೆನ್ ಐ ವಾಸ್ ಥಿಂಕಿಂಗ್ ವಾಟ್ ನೆಕ್ಸ್ಟ್. ನನಗೆ ಆವಾಗ ನನಗೆ ದ ಓನ್ಲಿ ಬಿಗ್ ಎಲಿಫೆಂಟ್, ನೀವು ಯಾಕಂದರೆ ಪುನೀತ್ ಸರಿಂದ ಕೇಳ್ಕೊಂಡು ಬಂದ್ರಿ, ದ ಓನ್ಲಿ ಬಿಗ್ ಎಲಿಫೆಂಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಅಪ್ಪು ಸರ್. ಬಿಕಾಸ್ ನಾನು ಸ್ಟಾರ್ಗೆ ಮಾಡಿದ್ರೆ ಅಪ್ಪು ಸರ್ ಮಾಡಬೇಕು ಅಂತ ನನಗೆ. ನಾನು ಯಾರಿಗೂ ಅಭಿಮಾನಿ ಅಲ್ಲ, ಬಟ್ ಎಲ್ಲರ ಮೇಲೂ ಅಭಿಮಾನ ಇದೆ. ಓಕೆ, ಸೊ ನಾನು ಆ ಅಭಿಮಾನ ಏನಿದೆ, ಯಾಕಂದ್ರೆ ಅಪ್ಪು ಸರ್ ಇಲ್ಲಿ 2008 ಕನೆಕ್ಟ್ ಆಗಿದ್ದಾರೆ ನನಗೆ. ಯಾವುದೋ ಸೆಕ್ಯೂರಿಟಿ ತಳ್ಬಿಟ್ಟಿದ್ದ ನನ್ನ. ನೆಕ್ಸ್ಟ್ ಅಲ್ಲಲ್ಲ, ಅದನ್ನು ಜ್ಞಾಪಕೊಂಡು ನಾನು ಫೋಟೋಸ್ ತೋರಿಸಿದೆ ಅವ್ರಿಗೆ, ಕಾಲೇಜಲ್ಲಿ ಕಾನ್ಸರ್ಟ್ ಮಾಡಿದ ಫೋಟೋಸ್ ತೋರಿಸಿದೆ ಅವ್ರಿಗೆ. ದಟ್ ಹಿ ಕಾಲ್ಡ್. ಅಮೀರ್ ಖಾನ್ದೆಲ್ಲ ಅವ್ರಿಗೆ ಜ್ಞಾಪಕ ಇಲ್ಲ, ಅದನ್ನು ಹೇಳೋಕೆ ಹೋಗಲಿಲ್ಲ. ಸರ್ ನೋಡಿ ನಿಮ್ಮ ಜೊತೆ ಕಾನ್ಸರ್ಟ್ ಮಾಡಿ, ಈ ರಿಮೆಂಬರ್ಡ್ ನೀಟೆ ಮೀನಾಕ್ಷಿಗೆ ಬಂದಿದ್ದೆ ಅಂತಲ್ಲ. ಸೊ ನಮ್ಮ ಅಂಕಲ್ ಇದ್ದರು, ಲಂಡನ್ ಸ್ನೇಹಿತರಿದ್ದರು, ರಂಗಣ್ಣ ರಘು ಸರ್ ಇದ್ದರು. ಅವರು ಜೇಮ್ಸ್ ಸೆಟ್ಟಿಗೆ ಬರೋಕ್ಕೆ ಹೇಳಿದ್ರು. ಪಾಪ ಅವರೆಲ್ಲ ಪ್ರಯತ್ನ ಪಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು. ಜೇಮ್ಸ್ ಸೆಟ್ಗೆ ಹೋದೆ. ಫಸ್ಟ್ ಆರಾ ಫೇಸ್ ಟು ಫೇಸ್ ಸೆಟ್ಟಿಂಗ್ ಕೂತ್ಕೊಂಡು ಪಾಪ ಊಟ ಮಾಡಿ ಮಾತಾಡ್ತಾಯಿದ್ರು. ಒಡೆ ಜೆಮ್ ಆಫ್ ಎ ಪರ್ಸನ್ ಸ್ಟ್ರೈಟಾಗಿ ಒಳಗಡೆ ಕರ್ಕೊಂಡೋದ್ರು. ಬನ್ನಿ ಕತೆ ಹೇಳಕ್ಕೆ ಬಂದಿದ್ದೀರಾ, ಹಂಗಾರೆ ಒಳಗಡೆ ಬನ್ನಿ, ಇಲ್ಲಿ ಬೇಡ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋದ್ರು ರೂಮ್ಗೆ. ಕೂತ್ಕೊಂಡು ಮಾತಾಡಿದ್ರು. 15 minutes ನನ್ನ ಪ್ರೆಸೆಂಟೇಷನ್ ಕ್ಲೋಸ್. ಸಿಂಪಲ್ ಸ್ಟೋರಿ ಆಯಿತಾ. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ನಾನು ಐ ಗೋ ವಿತ್ ಎ ಗುಡ್ ಪ್ರೆಸೆಂಟೇಷನ್ ಆ್ಯಂಡ್ ರೆಫರೆನ್ಸಸ್ ಹಿಂಗೆ ಮಾಡಬೇಕು ಅಂತ ಅಷ್ಟೇ. ಪ್ರಾಪರ್ ಪ್ರೆಸೆಂಟೇಷನ್, ಪ್ರಾಪರ್ ಪ್ರೆಸೆಂಟೇಷನ್, PPT ಹಿಂಗಿರುತ್ತೆ ಸರ್, ಹಿಂಗಿರುತ್ತೆ, ವಿಚ್ ಈ ಲೈಕ್ಡ್ ಇಟ್. ಇಟ್ಸ್ ವೆರಿ, ಅವರು ತುಂಬ ಗಾಂಭೀರ್ಯವಾಗಿ ಕೇಳಿಸ್ಕೋತಾರೆ ಅವರು. ಇವಾಗ ಹೊರಗಿನ ಪ್ರಪಂಚದಲ್ಲಿ ಜನಗಳು ಒಬ್ಬ ನಟನ ಬಗ್ಗೆ, ಸ್ಟಾರ್ ಬಗ್ಗೆ ಏನೋ ಹೇಳಿರ್ತಾರೆ, ನಿಮಗದು ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಅನುಭವ ಆದಾಗಲೇ ಆ ವ್ಯಕ್ತಿ ಏನು ಅಂತ ಅವ್ರ ವ್ಯಕ್ತಿತ್ವ ಗೊತ್ತಾಗೋದು. ಯೂಶಲಿ ಏನು ಹೇಳಿರ್ತಾರೆ, ಏನಾಗುತ್ತೆ ಆ್ಯಕ್ಚುಲಿ ಅಂದರೆ ನೋಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಏನೇನು ಪಿಕ್ಚರ್ ಇರುತ್ತೆ, ಪೇಂಟ್ ಆಗಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಇವಾಗ ಬೇರೆಯವ್ರ ಬಗ್ಗೆ ಹೇಳೋಷ್ಟು ಇದು ನನಗಿಲ್ಲ. ವಿತೌಟ್ ಟೇಕಿಂಗ್ ನೇಮ್ಸ್, ಯೂಶಲಿ ವಾಟ್ ಇಸ್ ದ ಪರ್ಸೆಪ್ಷನ್? ಒಬ್ರು ಏನಂದರೆ ಸೂಪರ್ ಸರ್ ಹೋಗಿ ಸರ್ ಅಂತಾರೆ. ನಾವು ಏನೇ ನೀವು ಎತ್ಕೊಂಡು ಒಳಗಡೆ ಹೋದಾಗ್ಲೂ ಅವ್ರ ಏನಂದರೆ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡ್ದಂಗೆ. ಇಟ್ಸ್ ನಾಟ್ ಎ ಪ್ರಾಬ್ಲಮ್ ವಿತ್ ಸ್ಟಾರ್ಸ್, ಇಟ್ಸ್ ಅ ಪ್ರಾಬ್ಲಮ್ ವಿತ್ ಪೀಪಲ್ ಹೂ ಆರ್ ನೆಕ್ಸ್ಟ್ ಟು ದ ಸ್ಟಾರ್ಸ್. ಐ ಹ್ಯಾವ್ ಹರ್ಡ್ ದಿಸ್ ಬಿಫೋರ್. ಎಷ್ಟೋ ಸಿನಿಮಾದದು ಡೈರೆಕ್ಟರ್ಸ್ಗಳು ಅವ್ರಿಗೆ ಇಷ್ಟ ಆಗಿದ್ರು ಅವರು ಟೀಮಲ್ಲಿ ಇವ್ರ ಇಮೇಜಿಗೆ ಸೆಟ್ ಆಗಲ್ಲ, ಈ ಥರದ್ದು ಸೀನ್ಗಳು ಅವ್ರಿಗೆ ಬೇಡ ಅಂತ. ಅದಕ್ಕೆ ಎರಡೇ ಆಪ್ಷನ್, ಇಲ್ಲ ನೀವೇ ಕತೆ ಬರ್ಸ್ಕೊಳ್ಳಿ ಆಯಿತಾ, ಇಲ್ಲ ನಮ್ಮ ಕತೆ ಹಾಳು ಮಾಡಬೇಡಿ, ಎರಡೇ ಆಗೋದು ಆಯಿತಾ. ಸೊ ಏನಾಗುತ್ತೆ, ನಿಮ್ಮ ಇಮೇಜ್ಗೋಸ್ಕರ ಕತೆ ಬರೆಯೋಕೆ ಹೋದರೆ ಸಿನಿಮಾ ಎಲ್ಲ ಆಗುತ್ತೆ, ಡಾಕ್ಯುಮೆಂಟ್ರಿ ಮಾಡಿಸ್ಕೊಬಿಡಿ ಬೆಸ್ಟು ಅಲ್ವಾ. ಸೊ ಬಟ್ ಅಪ್ಪು ಸರ್ ಬಗ್ಗೆ ಅವಾಗಿಂದ ನನಗೊಂದು ಕನೆಕ್ಷನ್ ಇತ್ತು, ಒಂದು ರೆಸ್ಪೆಕ್ಟ್ ಇತ್ತು. ಸೊ ನಾನು ಹೋದೆ, ಮಾತಾಡಿದೆ. ಇಟ್ ವಾಸ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸೀಕ್ವೆನ್ಸ್. ಯು ಲವ್ ಇಟ್. ವಿ ವಾಂಟೆಡ್ ಟು ಬ್ರಿಂಗ್ ದ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಸ್ಟಂಟ್ ಕೊಲಾಬ್ರೇಷನ್ ಟು ಇಂಡಿಯಾ.
ವಿಚ್ ಸ್ಟಂಟ್? ಎಕ್ಸ್ಟ್ರಾಕ್ಷನ್ ಅಂತ ಒಂದು ಫಿಲ್ಮ್ ಬಂತು, ಎಕ್ಸ್ಟ್ರಾಕ್ಷನ್ 1 and 2 ಅಂತ. ಅದರ ಡೈರೆಕ್ಟರ್ ಬಂದ್ಬಿಟ್ಟು ಸ್ಯಾಮ್ ಹಾರ್ಗ್ರೇವ್ ಅಂತ. ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎವರ್ ಆ್ಯಕ್ಷನ್ ಡೈರೆಕ್ಟರ್, ಒನ್ ಆಫ್ ದ ಬೆಸ್ಟ್ ಎವರ್ ಆ್ಯಕ್ಷನ್ ಡೈರೆಕ್ಟರ್ ಇನ್ ಹಾಲಿವುಡ್. ಹಿಸ್ ಎಕ್ಸ್ಪರ್ಟೀಸ್ ಏನು ಅಂತ ಹೇಳಿದ್ರೆ ಸಿಂಗಲ್ ಟೇಕ್ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ತಾರೆ. ನೀವು ಜಾನ್ ವಿಕ್ ತೊಗೊಳ್ಳಿ, ಓಲ್ಡ್ ಗಾರ್ಡ್ ತೊಗೊಳ್ಳಿ, ಅಟಾಮಿಕ್ ಬ್ಲಾಂಡೆ ತೊಗೊಳ್ಳಿ, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ತೊಗೊಳ್ಳಿ, ಎಕ್ಸ್ಟ್ರಾಕ್ಷನ್ 1, ಎಕ್ಸ್ಟ್ರಾಕ್ಷನ್ 2. ರೀಸೆಂಟಾಗಿ ಇನ್ನೊಂದು ಬಂತಲ್ಲ, ಅಡಾಲಸೆನ್ಸ್. ಅದರಲ್ಲೂ ಕ್ಲಾಸ್ ರೂಮಿಂದ ಅವನ ಆಚೆ ಓಡೋಗೋದು, ಅದು ಹಂಗೆ ಕ್ಯಾಮ್ರಾ ಫಾಲೋ ಆಗ್ತಾ ಇರೋದು ಎಲ್ಲ ಒಂದು. ಹೌದು, ಸಿ ದಿಸ್ ಇಸ್ ಮೋರ್ ಆಫ್ ಆ್ಯಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ನೀವು ಹೇಳ್ತಾರೆ ಅಡಾಲಸೆನ್ಸಲ್ಲಿ. ಬಟ್ ಸ್ಟಂಟ್ ಅನ್ನೋದು ಇಟ್ಸ್ ಎ ಟೋಟಲ್ ಡಿಫ್ರೆಂಟ್ ಬಾಲ್ ಗೇಮ್. ಯಾಕಂದರೆ ಸ್ಟಂಟ್ಸಲ್ಲಿ ಲಾಟ್ ಆಫ್ ಚೀಟ್ ಶಾಟ್ಸ್ಗಳು ಬರುತ್ತೆ, ಇನ್ವಿಸಿಬಲ್ ಶಾಟ್ಸ್ಗಳು ಬರುತ್ತೆ, ಪ್ಯಾಚಿಂಗ್ ಆ್ಯಂಡ್ ಕಟ್ಟಿಂಗ್ ಚೀಟ್ ಶಾಟ್ಸ್ಗಳು ಬರುತ್ತೆ, ಪ್ಯಾಚಿಂಗ್ ಶಾಟ್ಸ್ಗಳು ಬರುತ್ತೆ. ಇವಾಗ ನಿಮ್ಗೆ ಸಿಂಗಲ್ ಟೇಕ್ ಥರ ಕಾಣಿಸ್ತಿರುತ್ತೆ ಅದು, ಬಟ್ ಅದನ್ನು 2.5 minutes ಶೂಟ್ ಮಾಡಿರ್ತಾರೆ, ಮತ್ತು ಅದನ್ನು ಇನ್ನೊಂದು ಶಾರ್ಟ್ ಜೊತೆ ಪ್ಯಾಚ್ ಮಾಡ್ತಾರೆ. ಚೀಟ್ ಅಂದರೆ ಇವಾಗ ನಿಮ್ಗೆ ಬಂದು ಒಂದು ಕ್ಯಾಮ್ರಾ ಮೇಲೆ ಒಂದು ಓವರ್ಲೇ ಶಾರ್ಟ್ ಕೊಟ್ಬಿಟ್ಟು ಟಕ್ಕಂತ ಅದು ನಿಮ್ಗೆ ಕಣ್ಣು ಕಾಣಿಸೋದು ಸಿಂಗಲ್ ಟೇಕ್ ಅನಿಸುತ್ತೆ ನಿಮಗೆ, ಬಟ್ ಆ ಸಿಂಗಲ್ ಟೇಕ್ ಇರಲ್ಲ. ಅದು ಬರ್ಡ್ ಮ್ಯಾನ್ ಅಂತ ಒಂದು ಫಿಲ್ಮ್ ಬಂತು, ಯು ವಾಚ್ ದಟ್. ಅದರಲ್ಲಿ 8 ನಿಮಿಷ ಸಿಂಗಲ್ ಟೇಕ್ ಇದ್ದಾವೆ, ಟಾಕಿ ಪೋರ್ಷನ್. ಸ್ಯಾಮ್ ಹಾರ್ಗ್ರೇವ್ ಏನಕ್ಕೆ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಿದ್ರೆ, ಅವರು ಎಕ್ಸ್ಟ್ರಾಕ್ಷನ್ 1 11 ನಿಮಿಷದ ಒಂದು ಸಿಂಗಲ್ ಟೇಕ್ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದರು. ಇಟ್ಸ್ ನಾಟ್ ಟೆಟಾಲಜಿ, ಪ್ರಿಸಿಷನ್, ಗನ್ ಶಾಟ್ಸ್, ಆ್ಯಕ್ಷನ್. ಎಕ್ಸ್ಟ್ರಾಕ್ಷನ್ 2 23 ನಿಮಿಷದ್ದು 24 ನಿಮಿಷದ್ದು ಸಿಂಗಲ್ ಟೇಕ್ ಮಾಡಿದ್ದಾರೆ. ಈ ಸ್ಟಾರ್ಟ್ಸ್ ಫ್ರಮ್ ದ ಪೊಲೀಸ್ ಸ್ಟೇಷನ್ ಆ್ಯಂಡ್ 100 ಜನ ಫೈಟ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಈಸಿ ಟು ಕಂಪೋಸ್ ದಟ್ ಕೈಂಡ್ ಆಫ್. ಅಲ್ಲಿಂದ ಆಚೆ ಓಡ್ ಬರ್ತಾರೆ, ಕಾರ್ ಚೇಸ್ ಆಗುತ್ತೆ, ಬೈಕ್ ಚೇಸ್ ಆಗುತ್ತೆ, ಆಮೇಲೆ ಟ್ರೈನ್ ಹತ್ತಾರೆ, ಹೆಲಿಕಾಪ್ಟರ್ ಕ್ರಾಶ್ ಆಗುತ್ತೆ, ಎವ್ರಿಥಿಂಗ್ ಇಟ್ ಲುಕ್ಸ್ ಲೈಕ್ ಎ ಸಿಂಗಲ್ ಟೇಕ್ ನಿಮಗೆ. ಸೊ ಇದನ್ನು ನಾನು ಕನ್ನಡ ಇಂಡಸ್ಟ್ರಿಗೆ ತರಬೇಕು ಅಂತ ಹಠ. ಅವ್ರನ್ನ ಇಟ್ಕೊಂಡು ಪುನೀಸರ್ನ ಇಟ್ಕೊಂಡು. ಆದರೆ ಎಕ್ಸಿಕ್ಯೂಟ್ ಮಾಡೋದು ನನ್ನ ಟೆಕ್ನಿಷಿಯನ್ನೇ, ಚೇತನ್ ಡಿಸೋಜಾ. ನನ್ನ ಜೊತೆ ಬೆಳೆದವ್ರು ನಾವು ಬಿಟ್ಕೊಡ್ಬಾರ್ದು. ಆ ಜೇಮ್ಸ್ ಸೆಟ್ಟಲ್ಲಿ ಚೇತನ್ ಡಿಸೋಜಾನೇ ಜೇಮ್ಸ್ ಸ್ಟಂಟ್ ಕೂಡ ಅವಾಗ ಮಾಡ್ತಾ ಇದ್ರಲ್ಲಿ. ಡಿಸೈನ್ ನನಗೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆಗಬೇಕು, ಎಕ್ಸಿಕ್ಯೂಷನ್ ನಮ್ಮ ಟೆಕ್ನಿಷಿಯನ್ ಕಡೆಯಿಂದ ಆಗಬೇಕು. ಓಕೆ, ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಸ್ಯಾಮ್ ಹಾರ್ಗ್ರೇವ್ ವಿಲ್ ಕಮ್, ಹಿ ವಿಲ್ ಡಿಸೈನ್ ದ ಸ್ಟಂಟ್ಸ್ ಆ್ಯಂಡ್ ಹಿ ವಿಲ್ ಬಿ ದೇರ್ ಟು ಸೂಪರ್ವೈಸ್. ಅವ್ರ ಟೀಮು ಇರುತ್ತೆ, ಬಟ್ ಲೋಕಲ್ ಟ್ಯಾಲೆಂಟ್ಸ್ ಅನ್ನೋದು ನಮ್ಮವ್ರಿಗೆ ತಾನೇ ಗೊತ್ತಾಗುತ್ತೆ ನಮಗೆ. ಸೊ ಬಿಕಾಸ್ ಆ್ಯಕ್ಷನ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ಇಟ್ಸ್ ನಾಟ್ ಹ್ಯಾಪನಿಂಗ್ ಇನ್ ಆಸ್ಟ್ರೇಲಿಯಾ ಆರ್ ಲಂಡನ್ ಅಲ್ವಾ. ನಮಗೆ ಲೋಕಲ್ ಟ್ಯಾಲೆಂಟ್ಸ್ ಬೇಕು, ಲೋಕಲ್ ಫೈಟರ್ಸ್ ಬೇಕು, ಎಲ್ಲ ಬೇಕು. ಅದಕ್ಕೆ ನಂಗೆ ಚೇತನ್ ಡಿಸೋಜಾ ಅಂತಲೇ ಪಿಚ್ ಮಾಡಿದೆ. ಆ್ಯಂಡ್ ಸರ್ಗೂ ಗೊತ್ತಿತ್ತು ಚೇತನ್ ಡಿಸೋಜಾ, ಬಿಕಾಸ್ ಅಲ್ಲೇ ಶೂಟ್ ಮಾಡ್ತಾಯಿದ್ರು. ಆ್ಯಂಡ್ ಹಿ ವಾಸ್ ವೆರಿ ಎಕ್ಸೈಟೆಡ್. ಇಟ್ಸ್ ಅ ಸಿಂಗಲ್ ಲೈನ್ ಸ್ಟೋರಿ, ಬ್ಯೂಟಿಫುಲ್. ಹೆಂಗೆ ಮಹೇಶ್ ಮಾಡ್ತೀರಾ ಸರ್, ಈ ಥರ ಟೆಕ್ನಿಷಿಯನ್ಸ್ ತರಿಸ್ತಾ ಇದ್ದೀನಿ. ಹೇ ಗ್ರೇಟ್. ಆ್ಯಂಡ್ ಹಿ ನ್ಯೂ, ಈ ಹ್ಯಾಡ್ ಎ ವರ್ಲ್ಡ್ ನಾಲೆಜ್, ಸಿನಿಮಾ ಬಗ್ಗೆ ವರ್ಲ್ಡ್ ನಾಲೆಜ್ ಇತ್ತು ಅಪ್ಪು ಸರ್ಗೆ. ಹೌ ಡಿಡ್ ಯು ಫಿಗರ್ ಇಟ್ ಔಟ್? ಅವರೇ ಹೇಳಿದ್ರಲ್ಲ ಉತ್ತರ. ದಿಸ್ ಮೀಟಿಂಗ್ ಹ್ಯಾಪನ್ 2 hours. ನಾನು 15 ನಿಮಿಷಕ್ಕೆ ಮುಗಿಸಿದ್ದೀನಿ ನನ್ನ ಪ್ರೆಸೆಂಟೇಷನು. ದ ಕಾನ್ವರ್ಸೇಷನ್ ವೆಂಟ್ ಆನ್ ಫಾರ್ 2 hours, ಸ್ಟಾಪಿಂಗ್ ದ ಶೂಟಿಂಗ್. ಅಂದರೆ ಅವ್ರು ಅಷ್ಟು ಇಂಟ್ರೋಗೇಟ್ ಮಾಡಿ, ಅಂದರೆ ನಿಮ್ಮಲ್ಲಿ ಎಷ್ಟಿದೆ ನಾಲೆಜು, ಜೊತೆಗೆ ಅವರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ. ಅವ್ರು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಸ್ಟಾರ್ ಅಂದರೆ ಎಲ್ಲಿ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಅವ್ರದ್ದು ಒಂದು ಬೆಸ್ಟ್ ಎಕ್ಸಾಂಪಲ್. ಅವ್ರೇನಂದ್ರು, ಮಹೇಶ್ ನೋಡಿ ಬ್ಯೂಟಿಫುಲ್ ಸ್ಟೋರಿ, ಇದನ್ನ ಹೆಂಗಾರು ಮಾಡಿ ಇಂಡಿಯನ್ ಆರ್ಮಿಗೆ ಲಿಂಕ್ ಮಾಡೋಕ್ಕಾಗುತ್ತಾ ನೋಡಿ ಅಂದರು. ಸರ್ ಅಂದರೆ ಈ ಆಸ್ಟ್ ಮೈ ಪರ್ಮಿಷನ್ ಇನ್ ಈ ಟೋಲ್ಡ್, ಡೋಂಟ್ ಮೈಂಡ್, ನಿಮ್ಮ ಕತೆ, ನೀವು ನಿರ್ದೇಶಕರು, ಬಟ್ ಇಸ್ ಇಟ್ ಓಕೆ ಇಫ್ ಐ ಗಿವ್ ಯು ಸಮಥಿಂಗ್? ಎಸ್ ಸರ್ ಅಂತ ಹೇಳಿದೆ. ನೋಡಿ ಇದನ್ನು ಹೆಂಗಾರು ಮಾಡಿ ಇಂಡಿಯನ್ ಆರ್ಮಿಗೆ ಲಿಂಕ್ ಮಾಡಿ ಅಂದರು. ನಾನು ವೈಸ್ ಸರ್ ಅಂತ ಹೇಳಿದೆ. ಇಂಡಿಯನ್ ಆರ್ಮಿಗೆ ಲಿಂಕ್ ಮಾಡಿದ್ರೆ ನೀವೇನಾದರೂ ನಮಗೆ ರಿಯಲ್ ಗೇರ್ಸ್, ರಿಯಲ್ ಹೆಲಿಕಾಪ್ಟರ್ಸ್, ರಿಯಲ್ ಲೊಕೇಶನ್, ರಿಯಲ್ ವೆಪನ್ಸು ನಮಗೆ ಶೂಟಿಂಗು ಕೊಡ್ತಾರೆ ಅವರು. ನಾನು ಸರ್ ಅದೆಲ್ಲ ಪರ್ಮಿಷನ್ ಕಾಂಪ್ಲಿಕೇಶನ್ ಸರ್ ಅಂತ ಹೇಳಿದೆ. ಅವರು ವೈ ಆರ್ ಯು ವರಿಡ್ ಅಬೌಟ್ ಇಟ್, ಐ ವಿಲ್ ಗೆಟ್ ಯು ದ ಪರ್ಮಿಷನ್ ಅಂದರು. ದೆನ್ ಐ ರಿಯಲೈಸ್, ಐ ಆಮ್ ಟಾಕಿಂಗ್ ಟು ದಿ ಪುನೀತ್ ರಾಜ್ಕುಮಾರ್ ಸರ್, ಐ ಆಮ್ ನಾಟ್ ಟಾಕಿಂಗ್ ಟು ದಿ ಜಸ್ಟ್ ಎ ಹೀರೋ. ಐ ವಿಲ್ ಗೆಟ್ ಯು ದಟ್, ಡೋಂಟ್ ವರಿ, ಐ ವಿಲ್ ಟಾಕ್ ಟು ದ ಗೌರ್ಮೆಂಟ್, ಐ ವಿಲ್ ಗೆಟ್ ಯು. ದಿಸ್ ಇಸ್ ಟ್ರೂ. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಬಗ್ಗೆ ಎಕ್ಸಾಜುರೇಟ್ ಮಾಡಿ ತಪ್ಪಾಗುತ್ತೆ. ಇಟ್ ಇಸ್ ಟ್ರೂ. ನಾನು ನನಗೆ ಐ ವಾಸ್ ಗೆಟಿಂಗ್ ಎ ಗೂಸ್ ಬಂಪ್ಸ್. ಹೌದಾ? ಅದಕ್ಕೆ ಓಕೆ ಸರ್, ಐ ವಿಲ್ ರಿಯಲಿ ವರ್ಕ್ ಆನ್ ದ್ಯಾಟ್ ಅಂತ ಹೇಳಿದೆ ನಾನು. ಪ್ಲೀಸ್ ಮಹೇಶ್ ದಯವಿಟ್ಟು ಮಾಡಿ ಅಂತ ಹೇಳಿದ್ರು. ನಾವು ದಟ್ ಈಸ್ ವೆನ್ ಅವರು ಮಾತಾಡ್ತಾ ಹಿ ಟೋಲ್ಡ್ ಮಹೇಶ್, ಲಂಡನ್ ಸ್ನೇಹಿತರೆಲ್ಲ ಕಾಮನ್ ಫ್ರೆಂಡ್ಸು ಅಪ್ಪು ಸರ್ಗೆ, ನನ್ನ ಲಂಡನ್ ಸ್ನೇಹಿತರು, ಅಪ್ಪು ಸರ್ ಕಾಮನ್ ಫ್ರೆಂಡ್ಸು. ಆ ರೆಫರೆನ್ಸಿಂದನೇ ಹೋಗಿದ್ದಲ್ಲಿ. ದೆನ್ ದಟ್ ಈಸ್ ವೇರ್ ಈ ಬಯಸದೆ ಬಂದ ಭಾಗ್ಯ ಅಂತಾರೆ ಗೊತ್ತಾ, ಹಂಗಾದಂಥ ಸಿನಿಮಾ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ. ಇದು ನನ್ನ ಲಿಸ್ಟಲ್ಲೇ ಇರಲಿಲ್ಲ ಈ ಸಿನಿಮಾ ನನಗೆ. ಸೊ ಅಪ್ಪು ಸರ್ ಏನಂದರು, ಮಹೇಶ್ ವೈ ಡೋಂಟ್ ಯು ಡೂ ಒಂದು ಸಿನಿಮಾ ಫಾರ್ PRK ಅಂತ ಅವ್ರು ಕೇಳಿದ್ರು. ಓಕೆ, ಇದು ಸತ್ಯ. ನಾನು ಸರ್ ಶೋರ್ಲಿ ಸರ್ ವಿಲ್ ಡೂ ಸರ್ ರೈಟ್ ಆಫ್ಟರ್. ನೋ ಈ ನಾನು ದ್ವಿತ್ವ ಮಾಡ್ತಾಯಿದ್ದೀನಿ, ಇನ್ನೊಂದು ಜೇಕಬ್ ವರ್ಗೀಸ್ ಅವ್ರ ಜೊತೆ ಯಾವುದೊಂದು ಮಾಡ್ತಾಯಿದ್ದೀನಿ, ಇನ್ನೊಂದು 4 ಸಿನಿಮಾ ಲೈನ್ಡ್ ಅಪ್ ಇದೆ. ಜೇಮ್ಸ್ ಮುಗಿಯೋಕ್ಕೆ ಸೆಪ್ಟೆಂಬರ್ 15ನೇ ಆಗುತ್ತೆ. ಐ ಮೆಟ್ ಹಿಮ್ 2021 August 24th ಐ ಮೆಟ್ ಹಿಮ್ ಅವ್ರಿಗೆ. ಆ್ಯಂಡ್ ಸೆಪ್ಟೆಂಬರ್ ಐ ಆಮ್ ಗುಡ್ ವಿತ್ ಡೇಟ್ಸ್. ಸೊ ಅವ್ರು ಅದಕ್ಕೆ 2021 August 24th ಐ ಮೆಟ್ ಹಿಮ್. ಓಕೆ. ಸೊ ಅಪ್ಪು ಸರ್ ಅಂದರು, ಇಲ್ಲೆಲ್ಲ ನೋಡಿ 15 days ಆಗುತ್ತೆ ನಿಮಗೆ, 24 months to 30 months ಆದರೂ ಆಗುತ್ತೆ. ಐ ವಿಲ್ ಟೇಕ್ 2 to 3 months ಟ್ರೈನಿಂಗ್ ಫಾರ್ ದಿಸ್ ಒನ್, ಇಸ್ ಅ ವೆರಿ ಎಕ್ಸೈಟಿಂಗ್ ಸಬ್ಜೆಕ್ಟ್, ಇದ್ರ ಮೇಲೆ ವರ್ಕ್ ಮಾಡಿ. ಆ ಗ್ಯಾಪಲ್ಲಿ ವೈ ಡೋಂಟ್ ಯು ಡೂ ಒಂದು ಸಿನಿಮಾ ಅಂತ ಕೇಳಿದ್ರು. ನಾನು ಅಂದೆ, ಸರ್ ನಿಮ್ಮ ಈ ಸಿನಿಮಾ ಮಾಡೋಕ್ಕೆ ಇಟ್ಸ್ ಅ ಬಿಗ್ ಡ್ರೀಮ್ ಆಫ್ ಮೈಂಡ್ ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ಸಮಥಿಂಗ್ ಟು ಕನ್ನಡ ಇಂಡಸ್ಟ್ರಿ. ಇದಕ್ಕೆ 2 ವರ್ಷ ಬೇಕು ಸರ್ ಪ್ರೀ ಪ್ರೊಡಕ್ಷನ್ನು, ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟೆ ನಾನು ನೇರವಾಗಿ ಅವ್ರಿಗೆ. ಅದಕ್ಕೆ ಈ ಇನ್ಸಿಸ್ಟೆಡ್ ಆ್ಯಕ್ಚುಲಿ,
ಸಚ್ ಎ ಹಂಬಲ್ ಮ್ಯಾನ್. ಇಲ್ಲ ಐ ವಿಲ್ ಬ್ಯಾಕ್ ಯು ಅಪ್, ಯು ಡೋಂಟ್ ವರಿ, ಡೋಂಟ್ ಥಿಂಕ್ ದಟ್ ಯಾವುದೋ ಒಂದು ಹೀರೋ ಡೇಟ್ ಕೊಟ್ಬಿಟ್ಟು ಇನ್ನೊಂದು ಸಿನಿಮಾ ಮಾಡೋ ತಕ್ಷಣ ಡೇಟ್ ಕೊಡಲ್ಲ ಅನ್ಕೋಬೇಡಿ. ಐ ವಿಲ್ ಗಿವ್ ಯು ದ ಡೇಟ್, ಡೋಂಟ್ ವರಿ, ಯು ಡೂ ಒಂದು ಸಿನಿಮಾ. ಏನಾದರೂ ಒಂದು ಕಾನ್ಸೆಪ್ಟ್ ಇದ್ರಲ್ಲಿ ರಶ್ಮಿ, ಯು ಡೋಂಟ್ ಬಿಲೀವ್, ಅವ್ರ ಮನಸ್ಸನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಪಾಪ ಅಂತ ದೊಡ್ಡ ವ್ಯಕ್ತಿ ಕೇಳಿದ್ರು ಅಂದ್ಬಿಟ್ಟು ಸುಮ್ಮನೆ ಹೇಳಬೇಕು ಅಂತ ಹೇಳಿದಂಥ ಕಾನ್ಸೆಪ್ಟ್ ಇದು ವಿಟಿಲಿಗೋ ಬಗ್ಗೆ. ಅವ್ರಿಗೆ ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿದಂಥ ಕಾನ್ಸೆಪ್ಟ್. ಸರ್ ನೋಡಿ ಸರ್, ಇದು ವಿಟಿಲಿಗೋ ಅಂತಾರೆ, ನಾನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ತೋರಿಸಿದೆ, ಹಿಂಗೆ ತೋರಿಸಿದೆ, ಮಾಡಿದ್ರೆ ನೋಡಿ ಸರ್ PRKಗೆ ಇಲ್ಲ ನಿಮಗೆ ಮಾಡಿದ್ರೆ ನಾನು ಈ ಥರ ಸಬ್ಜೆಕ್ಟ್ ಮಾಡ್ತೀನಿ ಸರ್. ಓಕೆ, ಹೀ ಗಾಟ್ ಹುಕ್ ಡೌನ್ ಟು ಇಟ್ ಆಲ್ ಆಫ್ ದ ಸಡನ್. ಅವ್ರು ಹಿಂಗಿದ್ದವ್ರು ನಿಮ್ಗೆ ಮುಂದೆ ಬಂದರು, ಹಿಂಗೆ ಪ್ಲೀಸ್ ಡೂ ಯಾವ ಮೇಡಮ್ ನವಂಬರಲ್ಲೇ ಶೂಟ್ ಮಾಡಿ ಸರ್. ಅಲ್ಲ ಸರ್, ಇಲ್ಲ ನೀವು ಡೂ. ಆಮೇಲೆ ನನಗೆ ಐ ಡೋಂಟ್ ನೋ ಯಾರು ಸೂಟ್ ಆಗ್ತಾರೆ ಇದಕ್ಕೆ. ಸರಿ, ಏನೋ ಒಂದು ಅವ್ರಿಗೆ ಒಂದು ಕ್ರಾಸ್ ಕಾನ್ವರ್ಸೇಷನ್ ಆಗಬೇಕಲ್ಲ ಸರ್. ಇದಕ್ಕೆ ಯಾರು ಬಿಗ್ ಸ್ಟಾರ್ಸ್ ಯಾರೂ ಸೂಟ್ ಆಗಲ್ಲ, ವಿತ್ ಯೋರ್ ಪರ್ಮಿಷನ್ ನಿಮ್ಗೆ ಇದೆಲ್ಲ ಸ್ಕ್ರಿಪ್ಟೆಲ್ಲ ಓಕೆ ಅನಿಸಿದ್ರೆ ಥಿಯೇಟ್ರ್ ಗ್ರೂಪಿಂದ ಯಾರನ್ನಾರು ತೊಗೋತೀನಿ ಸರ್, ರಂಗಭೂಮಿಯವರೇ ಇದಕ್ಕೆ ಸೂಟ್ ಆಗೋದು ಅಂತ. ಆ್ಯಂಡ್ ಅಪ್ಪು ಸರ್ ಗೆವ್ ಎ ಸೆಕೆಂಡ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ ಮೈ ಲೈಫ್. ದಟ್ ವಾಸ್ ನೋ, ನೀವು ಯಾರನ್ನೂ ತೊಗೋಬೇಡಿ, ಇಲ್ಲ ಇದಕ್ಕೆ ನೀವು ಮೇಕಪ್ ಹಾಕ್ಕೊಂಡು ಬೇರೆಯವ್ರ ಕೈಲಿ ಆ್ಯಕ್ಟ್ ಮಾಡಿಸಿದ್ರೆ ಕನೆಕ್ಟೇ ಆಗಲ್ಲ. ನೋ, ಯು ಶುಡ್ ಆ್ಯಕ್ಟ್. ಮೈರಾನಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವಾ? ಮಾಡಿದ್ದೀನಿ ಸರ್ ಚಿಕ್ಕ ರೋಲು. ಬೇರೆ ಶಾರ್ಟ್ ಫಿಲ್ಮ್ಸು ಮಾಡಿದ್ದೀರಲ್ಲ? ಮಾಡಿದ್ದೀನಿ ಸರ್. ಯು ಆ್ಯಕ್ಟ್, ಯು ಶುಡ್ ಆ್ಯಕ್ಟ್. ಯು ಡೋಂಟ್ ನೀವೇನು ಕಾಲರ್ ಎತ್ಕೊಂಡು 20 ಜನ ಕುಡಿತೀನಿ ಅಂತ ಬರ್ತಾ ಇದ್ದೀರಾ? ಕ್ಯಾರೆಕ್ಟರ್. ಆದರೆ ಇದನ್ನು ಫಿಲಾಸಫಿ ಉಪೇಂದ್ರ ಸರ್ ಆಗೋಕ್ಕೆ ಹೋಗ್ಬೇಡಿ ಅಂದರು ನಗ್ತಾ. ಫಿಲಾಸಫಿ ಹೇಳೋದು, ನೀವು ಸಮಾಜ ಹಿಂಗೆ ಅನ್ನೋದು ಅದು ಉಪೇಂದ್ರ ಸರ್ಗೆ ಸೂಟ್ ಆಗುತ್ತೆ. ಯು ಡೋಂಟ್ ಡೂ ಇಟ್ ಅಂದರು. ವೆರಿ ಪಾಸಿಟಿವ್ಲಿ ಸೆಡ್, ಯು ಡೋಂಟ್ ಡೂ ಇಟ್, ಯು ಡೂ ಇಟ್ ಆ್ಯಸ್ ಎ ಕ್ಯಾರೆಕ್ಟರ್. ಕಾಮಿಡಿ ಮಾಡಿ, ರೊಮ್ಯಾನ್ಸ್ ಮಾಡಿ, ಫ್ಯಾಮಿಲಿ ಮಾಡಿ, ಜನ ನೋಡ್ತಾರೆ. ಐ ವಾಂಟ್ ದ್ಯಾಟ್ ಇನ್ ಮೈ ಪ್ರೊಡಕ್ಷನ್. ವಿ ವಿಲ್ ಬಿ ದ ಫಸ್ಟ್ ಎವರ್ ಪೀಪಲ್ ಇನ್ ಎಂಟೈರ್ ಇಂಡಿಯಾ ಇನ್ ಕನ್ನಡ ಲ್ಯಾಂಗ್ವೇಜ್ ಟು ಡೂ ದ ಸಿನಿಮಾ ಅಬೌಟ್ ದಿಸ್ ಲ್ಯಾಂಗ್ವೇಜ್ ಆ್ಯಂಡ್ ಯು ವಿಲ್ ಬಿ ದ ಫಸ್ಟ್ ಆ್ಯಕ್ಟರ್. ಈ ಟಾಪಿಕ್ ಮೇಲೆ ನೀವು ಮಾಡಿ ಅಂದರು. ಕಿವಿಲೆಲ್ಲ ಗಾಳಿ ಹೋಗುತ್ತೆ ಗೊತ್ತಾ, ಗುಜ್ ಅಂತ. ನಾನು ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಐ ವಾಸ್ ಗಾನ್ ಅಷ್ಟೇ. ಇನ್ನು ಕಾನ್ವರ್ಸೇಷನ್ ಇಲ್ಲ ನನಗೆ. ಮುಂದೆ ಅಲ್ಲಿ ರಂಗಣ್ಣರು ಆಯ್ತಪ್ಪ ಅಂತಿದ್ದಾರೆ ಅವ್ರು ಆಚೆ. ಹಿಂಗೆ ಕಾಣಿಸ್ತಾ ಇದ್ದಾರೆ ನಂಗೆ ಸ್ಟ್ರೈಟಾಗಿ ರಂಗಣ್ಣರಿಗೂ ಸರ್. ನಾನು ಹಿಂಗೆಲ್ಲ ನೋಡಿಬಿಟ್ಟು ಗಂಟ್ಲೆಲ್ಲ ಒಣಗೋಯ್ತು ನನಗೆ. ನೋಡಿ ಇವಾಗಲೂ ಒಣಗ್ತಿದೆ ನನಗೆ. ಅದೇ ನೋಡಿ ಸರ್, ಒಂದು 5 ದಿನ ಟೈಮ್ ಕೊಡಿ ಸರ್ ಪ್ಲೀಸ್ ಅಂತ. ಆ ಸೂಪರ್ ಸ್ಟಾರ್ಗೆ ಮಾಸ್ಕಿಂಗ್ ಅವರು ಯಾ ಡೋಂಟ್ ವರಿ ಯು ಟೇಕ್ ಅಂತ. ಆಮೇಲೆ ಎಲ್ಲ ಹೇಳಿ ಅವರೇ ಕರೆಸಿ ಅವರೇ ನನಗೆ ಫೋಟೋ ಕೊಟ್ಟು ಅವ್ರ ಜೊತೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಇರೋದು ಅದೇ ಫೋಟೋ, ನಾನು ಅವ್ರ ಜೊತೆ ಅದನ್ನು ಪಿನ್ ಮಾಡಿ ಇವತ್ತು ಅಲ್ಲೇ ಇಟ್ಟಿದ್ದೀನಿ. ಅದನ್ನು ಮರಿಬಾರ್ದು ನಾನು ಅಂತ ಹೇಳ್ಬಿಟ್ಟು. ಇವತ್ತು ನಾನು ಇವಾಗ ಫುಲ್ ಟೈಮ್ ಆ್ಯಕ್ಟರ್ ಆಗಿದ್ದೀನಿ ಅಂತ ಹೇಳಿದ್ರೆ ಆ ಮನುಷ್ಯ ಕೊಟ್ಟಂಥ ಹೋಪೇ ಕಾರಣ ಇವತ್ತು ನನಗೆ. ಸೊ ಇವಾಗ ಅವರು ಏನು ಮಾಡಿದ್ರು, 2 ತಿಂಗಳಾಯಿತು, ನಾನು ಎಲ್ಲ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ದರು. ಅಕ್ಟೋಬರಲ್ಲಿ ಮೀಟ್ ಮಾಡಬೇಕು ನಾನು ಅವ್ರನ್ನ. ಅಕ್ಟೋಬರ್ 21-22ಕ್ಕೆ ಮೀಟ್ ಮಾಡಬೇಕು. ಏನಾಯಿತು, ನಮ್ಮ ಸಲಗ ಫಿಲ್ಮ್ ರಿಲೀಸ್ ಆಗಿತ್ತು, ದುನಿಯಾ ವಿಜಯ್ ಸರ್ದು. ಶಿವಣ್ಣ ಏನು ಮಾಡಿದ್ರು, ನಾನು ಲಂಡನ್ ಫ್ರೆಂಡ್ಸ್ನೆಲ್ಲ ಬನ್ನಿ ವಿಜಯ್ ಕರೆದಿದ್ದಾರೆ, ಒರಿಯನ್ ಮಾಲ್ಗೆ ಹೋಗಿ ಸಲಗ ನೋಡ್ಕೊಬರೋಣ ಅಂತ ಕರೆದ್ರು. ಈ ಪ್ರಶಾಂತ್ ರಾಘವೇಂದ್ರ ಅಂತ ನನ್ನ ಆತ್ಮೀಯಗಳಿದ್ದಾರೆ, ಇಸ್ ಲೈಕ್ ಎ ಬ್ರದರ್. ಪಾಪ ಅವರೇ ಎಲ್ಲರನ್ನೂ ರೆಫರೆನ್ಸ್ ಕೊಡೋದು, ಹೆಲ್ಪ್ ಮಾಡ್ಸೋದು ಪಾಪ ಅವರು. ಆ್ಯಂಡ್ ಅವರು ಮಹೇಶ್ ನೀವು ಬನ್ನಿ ಶಿವಣ್ಣ ಕರೆದಿದ್ದಾರೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ಶಿವಣ್ಣ ಇಲ್ಲಿ, ನಾನು ಇಲ್ಲಿ ಕೂತ್ಕೊಂಡು ಫಿಲ್ಮ್ ನೋಡಿದ್ವಿ. ಆಮೇಲೆ ಅಪ್ಪು ಸರ್ಗೆ ಇಲ್ಲ ನೆಕ್ಸ್ಟ್ ವೀಕು ಬರ್ತೀವಿ. ಪರವಾಗಿಲ್ಲ ಶಿವಣ್ಣ ಅಲ್ಲ ನೆಕ್ಸ್ಟ್ ವೀಕ್ ಬನ್ನಿ ಅಂದರು. ನೆಕ್ಸ್ಟ್ ವೀಕ್ ಏನು, ಅಕ್ಟೋಬರ್ 30th 29ನೇ ತಾರೀಕು ತಿರ್ಕೊಬಿಟ್ರು ಅಪ್ಪು ಸರ್.